ಶುಭೋದಯ, ನಮಸ್ಕಾರ ರೀ ಎಲ್ಲ ಗದಗಿನ ಮಂದಿಗೆ. ಇವತ್ತು ಅಚಾನಕ್ಕಾಗಿ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಫ್ಲವರ್ ಶೋ 2025. ಏನಾಯ್ತು ನೋಡೇ ಬಿಡನ್ ತಡಿಪ ಅಂತ ತಡ ಮಾಡ್ದಾಗ ಒಳಗೆ ಹೋದೆ. ಅಲ್ಲಿ ನೋಡೋಕ್ಕೆ ಇಟ್ಸ್ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ಆಫ್ ವೆರೈಟಿ ಆಫ್ ಫ್ಲವರ್ಸ್. ಸೊ ಮಾರ್ಚ್ 1ರಿಂದ 3ನೇ ತಾರೀಕಿನವರೆಗೂ ಈ ಫ್ಲವರ್ ಶೋನ ಅರೇಂಜ್ ಮಾಡಲಾಗಿದೆ. ಮಾನ್ಯ ಎಚ್ ಕೆ ಪಾಟೀಲ್ರು ಇದನ್ನು ಅರೇಂಜ್ ಮಾಡಿದ್ದಾರೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ನ ಸಹಾಯದೊಂದಿಗೆ. ಸೊ ಇವತ್ತು ಸಂಡೇ ಐತಿ, ಜಸ್ಟ್ ಈವ್ನಿಂಗ್ ಫ್ಯಾಮಿಲಿ ಕರ್ಕೊಂಡು, ಅದರಲ್ಲೂ ಮಕ್ಕಳನ್ನ ಹೆಚ್ಚಾಗಿ ಕರ್ಕೊಂಡು ಹೋಗಿ ಇಟ್ಸ್ ಅ ಬ್ಯೂಟಿಫುಲ್ ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಹಾಗೂ ಕಣ್ಣಿಗೆ ಮುದ ಕೊಡುವಂಥ ವೆರೈಟಿ ಆಫ್ ಫ್ಲವರ್ ಶೋನ ಅರೇಂಜ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಹಾಗೂ ಅದರ ಜೊತೆಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ಸಾಧನೆ ಮಾಡಿದ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಒಂದು ಬ್ಯೂಟಿಫುಲ್ ಸಬರ್ಮತಿ ಆಶ್ರಮನ ಫ್ಲವರಲ್ಲೇ ಡೆಕೋರೇಷನ್ ಮಾಡಿದ್ದಾರೆ. ಒಳಗಡೆ ನಮ್ಮ ಗಾಂಧಿ ತಾತ ಕೂತಿದ್ದಾನೆ. ಅದನ್ನ ನೋಡಿ ಹಂಗೆ ಒಳ್ಳೆ ಫೋಟೋನ ಕ್ಲಿಕ್ಕಿಸ್ಬೋದು. ಫೋಟೋ ತೆಗಿಲಿಕ್ಕೆ, ಫೋಟೋ ಶೂಟ್ ಮಾಡೋಕ್ಕೆ ನಾವು ಅಲ್ಲಿ ಇಲ್ಲಿ ಪ್ಲೇಸ್ ಹುಡುಕ್ತಾ ಇರ್ತೀವಿ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ಯು ಕ್ಯಾನ್ ಗೋ ದೇರ್ ವಿತ್ ಯುವರ್ ಫ್ಯಾಮ್ಲಿ ಆ್ಯಂಡ್ ಎಂಜಾಯ್ ದಿಸ್ ಬ್ಯೂಟಿಫುಲ್ ಸೀನ್. ಸೊ ನೋಡ್ರಿ, ಇಲ್ಲಿ ಕಲ್ಲಂಗಡಿ ಹಣ್ಣಲ್ಲಿ ವೆರೈಟಿ ಆಫ್ ಸಾಧಕರನ್ನ, ನಮ್ಮ ಗದಗ ಜಿಲ್ಲೆಯಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಅವರ ಕಲಾಕೃತಿಗಳನ್ನು ನೋಡ್ಬೋದು. ಭೀಮಸೇನ್ ಜೋಶಿ ಅವರು, ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಹಾಗೂ ಇತರೆ ಸಾಧಕರ ಫೋಟೋಗಳನ್ನು ಹಾಕಿದ್ದಾರೆ. ಅದ್ರ ಜೊತೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ನಿಮ್ದೇನಾದರೂ ಜಮೀನಿದ್ರೆ, ಜಮೀನಲ್ಲಿ ಏನಾದರೂ ರೆಗ್ಯುಲರ್ ನಮ್ಮ ಬೆಳೆಗಳನ್ನು ಬಿಟ್ಟು ವೆರೈಟಿ ಆಫ್ ಫ್ರೂಟ್ಸ್ ಬೆಳಿಬೋದು ಅಂತಂದ್ರೆ ಅದನ್ನು ನೋಡ್ಬೋದು. ನೋಡಿ, ಇವೆಲ್ಲ ನಮ್ಮ ಲೋಕಲೈಟ್ಸ್ ಅವ್ರ ಹೊಲದಲ್ಲಿ ನೀರಾವರಿನ ಉಪಯೋಗಿಸ್ಕೊಂಡು ಇಷ್ಟೆಲ್ಲ ವೆರೈಟಿ ಆಫ್ ಹಣ್ಣುಗಳನ್ನ ಬೆಳೆದಿದ್ದಾರೆ. ಇವನ್ ಫಾರಿನ್ಗೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಅದ್ರ ಬಗ್ಗೆ ನಿಮಗೆ ಮಾಹಿತಿನೂ ಪಡಿಬೋದು. ಹಾಗೆ ಇಲ್ಲಿ ನೋಡಿ, ಒಂದು ಹಾರ್ಟ್ ಶೇಪ್ ಇದರಲ್ಲಿ ನಿಮ್ಮ ಫೋಟೋ ತಗೋಬೋದು. ಐಫೆಲ್ ಟವರ್ ಐತಿ, ವೆರೈಟಿ ಆಫ್ ಆಶ್ರಮಗಳಿದ್ದಾವೆ. ಸೊ ಹೋಗಿ ಎಲ್ಲರೂ ಎಂಜಾಯ್ ಮಾಡಿ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು.